ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ ತಾಟಕಾ ವೃತ್ತಾಂತವು ಎಂಬ 25ನೆಯ ಸರ್ಗಕ್ಕೆ ಸ್ವಾಗತ. ರಾಮ ಲಕ್ಷ್ಮಣರನ್ನು ಕರೆದುಕೊಂಡು ಸರಯೂ ಗಂಗಾ ನದಿಯ ಸಂಗಮವನ್ನು ದಾಟಿ ವಿಶ್ವಾಮಿತ್ರರು ಉದ್ದೇಶಪೂರ್ವಕವಾಗಿ ರಾಮ ಲಕ್ಷ್ಮಣರನ್ನು ಆ ತಾಟಕ ವನಕ್ಕೆ ಕರೆದುಕೊಂಡು ಬಂದಿರುವರು. ಆ ತಾಟಕ ವನವು ಒಂದು ಕಾಲದಲ್ಲಿ ಪುಣ್ಯಕ್ಷೇತ್ರವಾದ ಮಲದ ಮತ್ತು ಕರುಷವೆಂಬ ದೇಶಗಳಾಗಿದ್ದುದನ್ನು, ಇಂದ್ರನ ಪಾಪಗಳನ್ನು ತೊಳೆದ ಕಾರಣ, ಆತನ ಶರೀರದ ಮಲವನ್ನು ತೊಳೆದ ಕಾರಣದಿಂದಾಗಿ ಮಲದ ಮತ್ತು ಕರುಷಗಳೆಂಬ ಹೆಸರು ಆ ದೇಶಕ್ಕೆ ಬಂದಿದ್ದುದನ್ನು, ಇಂದ್ರನ ಅನುಗ್ರಹದಿಂದ ಅದು ಧನಧಾನ್ಯ ಸಮೃದ್ಧಿಯಿಂದ ಕೂಡಿದ ಪುಣ್ಯ ಕ್ಷೇತ್ರವಾದುದನ್ನು ತಿಳಿಸಿ, ತಾಟಕೆಯ ಕಾರಣದಿಂದಾಗಿ ಅದು ನಿರ್ವಸಿತ ಅಂದರೆ ನಿರ್ಮಾನುಷ, ಜನರೇ ಇಲ್ಲದಂತಹ ಕಾಡಾಗಿ ಪರಿವರ್ತಿತವಾಗಿರುವುದನ್ನು ತಿಳಿಸಿ ಆ ತಾಟಕೆಯನ್ನು ಕೊಂದು ಹಾಕುವಂತೆ ವಿಶ್ವಾಮಿತ್ರರು ಶ್ರೀರಾಮನಿಗೆ ಆದೇಶಿಸುತ್ತಾರೆ. ಮಹಾಮಹಿಮೆಯುಳ್ಳ ವಿಶ್ವಾಮಿತ್ರನು ಹೇಳಿದ ಆ ವೃತ್ತಾಂತವನ್ನು ಕೇಳಿ ಪುರುಷ ಶ್ರೇಷ್ಠನಾದ ಶ್ರೀರಾಮನು, ಎಲೈ ಋಷಿ ಶ್ರೇಷ್ಠನೇ, ಯಕ್ಷರು ಅಲ್ಪವೀರ್ಯವುಳ್ಳವರೆಂದು ಕೇಳಿರುವೆನು. ಹೀಗಿರುವಾಗ ಅಬಲೆಯಾದ ಆ ತಾಟಕೆಗೆ 1000 ಆನೆಗಳ ಬಲ ಉಂಟಾಗುವುದಕ್ಕೆ ಕಾರಣವೇನು? ಇದರ ಕಾರಣವನ್ನು ನನಗೆ ತಿಳಿಸಬೇಕು ಎಂದು ಕೇಳಲು ವಿಶ್ವಾಮಿತ್ರನು, ಎಲೈ ವತ್ಸ, ಒಂದು ವರಪ್ರಸಾದದಿಂದ ಅವಳಿಗೆ ಇಷ್ಟು ವೀರ್ಯ ಉಂಟಾಗಿರುವುದು. ಪೂರ್ವದಲ್ಲಿ ಸುಕೇತುವೆಂಬ ಮಹಾವೀರ್ಯವುಳ್ಳ ಯಕ್ಷನೊಬ್ಬನಿದ್ದನು. ಆತನು ಬಹಳ ಒಳ್ಳೆಯ ನಡತೆಯುಳ್ಳವನಾಗಿ ಬಹುಕಾಲದವರೆಗೆ ಮಕ್ಕಳಿಲ್ಲದೆ ಸಂತಾನಾರ್ಥವಾಗಿ ದೊಡ್ಡ ತಪಸ್ಸನ್ನು ಮಾಡಿದನು. ಬ್ರಹ್ಮನು ಆತನ ತಪಸ್ಸಿಗೆ ಮೆಚ್ಚಿ ಅವನಿಗೆ ಕನ್ಯೆಯೊಬ್ಬಳು ಹುಟ್ಟುವಂತೆಯೂ ಅವಳಿಗೆ 1000 ಆನೆಗಳ ಬಲ ಉಂಟಾಗುವಂತೆಯೂ ಅನುಗ್ರಹಿಸಿದನು. ಆದರೆ ಆತನಿಗೆ ಗಂಡು ಮಕ್ಕಳು ಉಂಟಾಗುವಂತೆ ಮಾತ್ರ ವರವನ್ನು ಕೊಡಲಿಲ್ಲ. ಹೀಗೆ ಆ ಸುಕೇತುವಿನಲ್ಲಿ ಹುಟ್ಟಿದ ತಾಟಕೆಯು ದಿನ ದಿನಕ್ಕೆ ಹೆಚ್ಚಿ ರೂಪ ಯೌವನಗಳಿಂದ ಕೂಡಿರುವುದನ್ನು ನೋಡಿ ತಂದೆಯಾದ ಸುಕೇತುವು ಆಕೆಯನ್ನು ಜರ್ಜನೆಂಬ ಯಕ್ಷನ ಮಗನಾದ ಸುಂದನಿಗೆ ಕೊಟ್ಟು ಮದುವೆ ಮಾಡಿದನು. ಕೆಲವು ಕಾಲದ ಮೇಲೆ ಆಕೆಯ ಹೊಟ್ಟೆಯಲ್ಲಿ ಮಾರೀಚನೆಂಬ ಪುತ್ರನೊಬ್ಬನು ಹುಟ್ಟಿ ಶಾಪದಿಂದ ರಾಕ್ಷಸನಾದನು. ಸುಂದನು ಅಗಸ್ತ್ಯನಿಂದ ಸಾವು ಹೊಂದಿದ ಮೇಲೆ ಈ ತಾಟಕೆಯು ತನ್ನ ಮಗನಾದ ಮಾರೀಚನೊಡಗೂಡಿ ಮುನಿಶ್ರೇಷ್ಠನಾದ ಆ ಅಗಸ್ತ್ಯನನ್ನೆದುರಿಸಿ ಅವನನ್ನು ತಿಂದು ಬಿಡಬೇಕೆಂಬ ಆಸೆಯಿಂದ ಗರ್ಜಿಸುತ್ತಾ ಆತನನ್ನು ಬೆನ್ನಟ್ಟಿದಳು. ಆಗ ಪೂಜ್ಯನಾದ ಅಗಸ್ತ್ಯನು ರಾಕ್ಷಸನಾಗು ಎಂದು ಆ ಮಾರೀಚನಿಗೆ ಶಾಪವನ್ನು ಕೊಟ್ಟನು. ಆಮೇಲೆ ತಾಟಕೆಯನ್ನು ನೋಡಿ, ಎಲೈ ದುಷ್ಟೇ, ನೀನು ಈ ಯಕ್ಷ ಸ್ವರೂಪವನ್ನು ಬಿಟ್ಟು ರಾಕ್ಷಸ ಸ್ವರೂಪವನ್ನು ಹೊಂದು ಮನುಷ್ಯರನ್ನು ಭಕ್ಷಿಸತಕ್ಕ ವಿಕಾರವಾದ ಮುಖವು, ಭಯಂಕರ ಸ್ವರೂಪವು ನಿನಗೆ ಉಂಟಾಗಲಿ ಎಂದು ಅವಳನ್ನು ಶಪಿಸಿದನು. ಆ ಶಾಪದಿಂದ ಉಂಟಾದ ಕೋಪಕ್ಕಾಗಿಯೇ ತಾಟಕೆಯು ಅಗಸ್ತ್ಯ ಮಹರ್ಷಿಯ ಮುಖ್ಯ ವಾಸಸ್ಥಾನವಾದ ಈ ಪ್ರದೇಶವನ್ನೆಲ್ಲ ಹಾಳು ಮಾಡುತ್ತಿರುವಳು. ಎಲೈ ರಾಮನೇ, ಭಯಂಕರ ಸ್ವರೂಪೆಯಾದ ಆ ದುಷ್ಟ ರಾಕ್ಷಸಿಯನ್ನು ಈಗಲೇ ಕೊಂದು ಬಿಡು. ಶಾಪಗ್ರಸ್ತಳಾದ ಆ ರಾಕ್ಷಸಿಯನ್ನು ಕೊಲ್ಲುವುದಕ್ಕೆ ಈ 3 ಲೋಕಗಳಲ್ಲಿಯೂ ನಿನ್ನೊಬ್ಬನ ಹೊರತು ಬೇರೊಬ್ಬರೂ ಸಮರ್ಥರಲ್ಲ. ಅವಳನ್ನು ಕೊಲ್ಲುವುದರಿಂದ ಗೋವುಗಳಿಗೂ ಬ್ರಾಹ್ಮಣರಿಗೂ ಕ್ಷೇಮವುಂಟು. ಹೆಂಗಸನ್ನು ಹೇಗೆ ಕೊಲ್ಲುವುದೆಂದು ನೀನು ಹಿಂತೆಗೆಯಬೇಡ. ಆಕೆಯಲ್ಲಿ ಸ್ವಲ್ಪವೂ ದಯೆಯನ್ನು ತೋರಿಸಕೂಡದು. 4 ವರ್ಣಗಳಿಗೂ ಕ್ಷೇಮವನ್ನು ಬಯಸುವುದೇ ರಾಜಧರ್ಮವಾದುದರಿಂದ ಪ್ರಜೆಗಳನ್ನು ರಕ್ಷಿಸುವುದಕ್ಕಾಗಿ ಪಾಪ ಪುಣ್ಯಗಳನ್ನು ಯುಕ್ತಗಳನ್ನು ವಿಚಾರಿಸದೆಯೇ ಯಾವ ಕೆಲಸವನ್ನಾದರೂ ಮಾಡಬಹುದು. ಆಕೆಯಲ್ಲಿ ಧರ್ಮವೆಂಬುದು ಸ್ವಲ್ಪವೂ ಇಲ್ಲ. ಆದುದರಿಂದ ನೀನು ನಿಸ್ಸಂದೇಹವಾಗಿ ಕೊಲ್ಲಬಹುದು. ಇದಕ್ಕೆ ಒಂದು ನಿದರ್ಶನವನ್ನು ಹೇಳುವೆನು, ಕೇಳು. ಪೂರ್ವದಲ್ಲಿ ಇಂದ್ರನು ಭೂಮಿಯನ್ನೆಲ್ಲ ಬಾಧಿಸುತ್ತಿದ್ದ ವಿರೋಚನ ಪುತ್ರಿಯಾದ ಮಂಧರೆ ಎಂಬುವವಳನ್ನು ಕೊಂದುದಾಗಿ ಕೇಳಿರುವೆವು.
ಮತ್ತು ಶುಕ್ರಾಚಾರ್ಯರ ತಾಯಿಯಾದ ಭೃಗು ಪತ್ನಿಯು ಲೋಕದಲ್ಲಿ ಇಂದ್ರನೇ ಇಲ್ಲದಂತೆ ಮಾಡಬೇಕೆಂದು ಪ್ರಯತ್ನಿಸುತ್ತಿರಲು ಆಕೆಯನ್ನು ವಿಷ್ಣುವು ತಾನಾಗಿಯೇ ಸಂಹರಿಸಿದನು. ಹೀಗೆಯೇ ಇನ್ನು ಅನೇಕ ರಾಜರು ಅಧರ್ಮದಲ್ಲಿ ಪ್ರವರ್ತಿಸಿದ ಸ್ತ್ರೀಯರನ್ನು ಕೊಂದು ಲೋಕಕ್ಕೆ ಕ್ಷೇಮವನ್ನು ಉಂಟು ಮಾಡಿರುವರು. ಆದುದರಿಂದ ಎಲೈ ರಾಮನೇ, ದುಷ್ಟರಾದ ಸ್ತ್ರೀಯರನ್ನು ಕೊಲ್ಲುವುದು ಶಿಷ್ಟಾಚಾರದಿಂದ ಬಂದುದಲ್ಲದೆ ನಾನು ಕಲ್ಪಿಸಿ ಹೇಳಿದುದಲ್ಲ. ನೀನು ಸಂದೇಹವಿಲ್ಲದೆ ಈಕೆಯನ್ನು ಕೊಲ್ಲಬಹುದು ಎಂದನು. ಇಲ್ಲಿಗೆ 25ನೆಯ ಸರ್ಗವು ಸಮಾಪ್ತವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.